ಚಂದ್ರಣ್ಣ, ಓಹೋ ಬಾ ಜಯಣ್ಣ, ಏನಪ್ಪ ಪ್ರೂಫ್ ಈ ಕಡೆ ಮುಖ ಹಾಕ್ಬಿಟ್ಟಿದ್ದಾಯಿ. ಹಂಗಲ್ಲ, ಒಂದು ಅಪ್ಲಿಕೇಶನ್ ತಗೊಬಂದಿದ್ದೀನಿ. ಅದೇನಪ್ಪ? ನಂದು ಅಕ್ಷರ ಅಷ್ಟು ದುಂಡಾಗೋಲ್ದು. ನೀನು ಹೊಸಿ ದುಂಡಕ್ ಬರೀತೀಯಲ್ಲ, ಅದಕ್ಕ ನಿನ್ ಕೂಟ ಅಪ್ಲಿಕೇಶನ್ ಫಿಲಪ್ ಮಾಡ್ಸುಮ್ಮ ಅಂತ. ಅಲ್ಲ ಕಯ್ಯ, ನೀನು ಎಳೆದ್ರಲ್ಲಿ ಚೆನ್ನಾಗೆ ಬರೀತಿದ್ಯಲ್ಲಪ್ಪ ಇಸ್ಲೇಟ್ ಮೇಲೆ. ಅದ್ಯಾಕ ಹಂಗ ಕುಂಡಾಕ್ಷರ ಆಗೋಯ್ತು ನಿಂದು? ಅದು ಪಿರಾಕ್ಟಿಸ್ ಇಲ್ವಲ್ಲಪ್ಪ. ಯಾಕ ಕಾಣಿ ಕಮಲಕ್ ನೋಡ್ ನಗ್ತಾಳೆ. ಅದ್ಯಾಕ ಬಾ ಕಾನ್ವೆಂಟಲ್ಲಿ ಓದಿರಬ್ಬ. ಸಾಮಾನ್ಯ ಓದಿದ್ರೆ ಏನ್ ಬಂತು? ಅದ್ ಸರಿ, ಅದ್ ಹೆಂಗ ಅಕ್ಷರ ಬದಲಾಯ್ತದ ಹೇಳು. ಅಲ್ಲ, ನೀ ಕೇಳ್ಬೇಕಾಗಿರೋದು ನಮ್ ಜಯಣ್ಣಂಗೆ ಬದಲಾಗೋದು ಹೆಂಗೆ ಅಂತ. ನನ್ನನ್ ಕೇಳ್ರ ನಾ ಏನ್ ಹೇಳಿ ಅಣ್ಣ? ಹಿಂದೆಲ್ಲ ಶುದ್ಧ ಬ್ರಹ್ಮ ಪರಾತ್ಪರ ರಾಮ ಅಂತ ಕಾಪಿ ಬರ್ತದ್ವಾ. ಆಮೇಲೆ ಈ ಏನೋ ಕೂಲಿ ಮಟ್ಕೋಗಿ ಗಜ್ಗಾವ ಬೆಳ್ಳಿಗೆ ಸೆಕ್ಕಸ್ಕೊಬಿಟ್ಟು ಮಳ್ಳ ಮೇಲೆ ತಿದ್ದಿದ್ವಾ. ಅಕ್ಷರವ ತಿದ್ದಿ 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 ಹೆಂಗೇ ಬರೋದ್ರು ಗುಂಡಗ್ ಬತ್ತಾಯ್ತು. ಗೋಂಡು ಅಂದ್ರೆ ನಮಗೆ ಬೋ ಇಷ್ಟ ಕಪ್ಪ. ಯಾಕೆಂದ್ರೆ ಗಣತಲ್ಲಿ ಬತ್ತಿದ್ದೆ ಅದಲ್ವಾ ನಮ್ಗ. ಬಿಡು ತಗಿ ನೀನು, ಅದನ್ನ ಯಾಕೆ ಹೇಳ್ದಯಿ? ನಂಗುವ ಗಣಿತ ಅಂದ್ರೆ ಅಷ್ಟಕ್ಕಷ್ಟೇ. ಫಸ್ಟ್ ಅದ ಬರದ್ಬಿಟ್ಟು ಆಮ್ಯಾಗ ಹಿಂದ್ಗಡೆ ಒಂದು ಬರದ್ಬಿಟ್ಟು ಓಲಾ ಪಾಸ್ ನೀನು. ಬಿಡು, ಹಂಗ ನಮ್ಮ ಮೇಷ್ಟ್ರುಗಳು ಮಾಡ್ತಿರ್ಲಿಲ್ಲ ಕಣ. 2 ಗಿಣ್ಣಿಗೆ ಕೊಟ್ಟು ಬೆಳ್ಳಗೆ ಚೆನ್ನಾಗಿ ಬರಸ್ತಿದ್ರು, ಚೆನ್ನಾಗಿ ಓದಿ ಅಂತ ಹೇಳ್ತಿದ್ರು. ಯಾಕಿದ ಅರ್ಜಿ ಅಂತ ನೀನ್ ಕೇಳಲೇ ಇಲ್ವ? ಇರಪ್ಪ, ನೀನು ಈ ಗುಂಡಾಕ್ಷರ ಅನ್ಬಿಟ್ಟು ಎತ್ಬಿಟ್ಟಮ್ಮ ನೀನು. ಅದೇನೋ ಅಪ್ಲಿಕೇಶನ್ ಅಂದ್ರೆ ಅದು ಹೆಂಗೆ ಹೇಳಕ್ಕದು? ಓಲಿ ಬುಡಯ್ಯ. ಈಗ ಅಲ್ಲ, ನೀನು ಹಿಂದೆ ಚೆನ್ನಾಗಿ ಬರೀತಿದ್ದ ನೋಡಿದೀನಿ. ನಿಂದು ಗುಂಡ್ಗಿಲ್ಲ ಅಂದ್ರೆ ಕಮಲಕ್ಕಂತ ಫಿಲಪ್ ಮಾಡಿಸ್ಕಂತ. ಬೇಡ ಬಿಡು, ನಾನೇ ಬರ್ಕೊಟ್ಟನು. ಅದೇನು ಅಪ್ಲಿಕೇಶನ್? ನಂದ್ ಕುಂಡಾಕ್ಷರ ನೀನೇ ಹೇಳಲ್ವೇ? ಬಿಡವ್ವ, ನೀನು ಚಂದಾಗಿ ಬರೀತಿದ್ದೆ. ಈಗ ಫಸ್ಟು ನನಗೆ ಜಯಣ್ಣ ಕೇಳನೆ ಆಯ್ತಾ. ನನಗೆ ಆಗ್ಲಿಲ್ಲ ಅಂದ್ರೆ ಆಮ್ಯಾಕ ನೀನ್ ಬರ್ಕೊಡಯ್ಯ ಅಂತ. 3 ಅಪ್ಲಿಕೇಶನ್ ತಗೊಬಂದಿದ್ದೀನಿ. ಯಾಕಪ್ಪ? ಒಂದ್ ನಿನ್ಗ, ಒಂದ್ ನನ್ಗ, ಇನ್ನೊಂದ್ ಕಮಲ. ಹಂಗಾರೆ ಮೊದಲು ನನಗ್ ಕೊಡು. ಅಲ್ಲ, ಮೊದ್ಲು ಅದ್ ಏನಕ್ಕೆ ಅಂತ ತಿಳ್ಕೊ, ಆಮೇಲೆ ಇಸ್ಕೊಳ್ವಂತೆ. ಅಲ್ಲ, ಮೊದ್ಲು ಅವಂದೇ ಫಿಲಪ್ ಮಾಡ್ಲಿ. ತೆಪ್ಗಿಪ್ ಆದ್ರೆ ಅವಂದೇ ಹಳೈತದೆ. ಆಮೇಲೆ ನಿಧಾನಕ್ಕೆ ನಮ್ದ ಫಿಲಪ್ ಮಾಡಿಸ್ಕೊಂಡ್ರ. ಜಯಣ್ಣ, ನಿನ್ ಮೇಲೆ ನಂಬಿಕೆ ಅದೇ. ನೀನು ಏನೇ ತಂದ್ರು ಒಳ್ಳೇದೇ ತರೋದು, ಏನೇ ಹೇಳಿದ್ರು ಒಳ್ಳೇದೇ ಹೇಳೋದು. ಅಲ್ಲ ಕಪ್ಪ, ಅದಕ್ಕ ಒಂದು ವಿಚಾರ ಮಾಡುಮ್ಮ. ಹೇಳಪ್ಪ. ಪೆನ್ನಾಗ ಬರೆಯೋ ಬದ್ನು ಪೆನ್ಸಿಲ್ನಾಗ ಬರೆಯುಮ್ಮ ಫಸ್ಟ್. ಅದೇನಾದ್ರು ತೆಪ್ಪಾದ್ರೆ ಲಬ್ಬರ್ ಇರ್ತತಲ್ಲ, ಅದ್ರಲ್ಲಿ ಅಳಿಸ್ಕೊಳ್ಳೋದು. ಆಮೇಲೆ ಗುಂಡಕ್ಕೆ ಪೆನ್ನಾಗೆ ತಿದ್ಕೊಡು. ನೀನು ಹೇಳ್ತಾ ಇರೋದು ಈ 10 ವರ್ಷಕ್ಕೆ ಹಿಂದಕ್ಕೆ ಹೋಯ್ತಾ ಇದೆ. ಅಲ್ಲ ಕಯ್ಯ, ಅಪ್ಲಿಕೇಶನ್ ತಂದಿದೆ. ಈಗ ನಮ್ಮ ಊರೊಳಕ್ಕೆ ನುಗ್ಗೋದಿಲ್ವಪ್ಪ ಬಸ್ಸು. ಆ ಪಕ್ಕದಲ್ಲಿ ಜೆರಾಕ್ಸು ಅಂತ ಇಟ್ಕೊಂಡಿಲ್ವಪ್ಪ ಮಿಷಿನ. ಅದಕ್ಕೆ ಏನು ಮಾಡು ನೀನು, ಫಿಲಪ್ ಮಾಡೋಕ್ಕಿಂತ ಮುಂಚೆಯೇ ಎಕ್ಸ್ಟ್ರಾ ಒಂದೊಂದು ಮಾಡಿಸ್ಕೊಂಬಂಬಿಡಪ್ಪ. ₹1 ಯಾರು ಕೊಡೋರು ಜೆರಾಕ್ಸ್ಗ? ಬಿಡು, ನಾನೇ ಕೊಟ್ಟನು. ಬೇಡಪ್ಪ, ನಿಂಗೆ ಯಾಕೆ ವರೆ? ನಾ ಹೇಳ್ದ ಮಾಡು. ನಿಮ್ಮ ಮೈಕಲ್ ಹೋಗಿ ಒಂದ್ ಸೀಸದ ಕಡ್ಡಿಯ ತಕಬ ಅಲ್ವಾ. ಮತ್ ಲಬ್ಬರು ಅದ ಕೊಟ್ರದಾರು ಯಾಕೆ ಮತ್ತೆ? ಬಿಡು ಜಯಣ್ಣ, ಅಲ್ಲ ನೀನು ಬಾಲ್ಯದಲ್ಲಿ ಇಲ್ಲಿ ಕೇಳು ಚಂದ್ರಣ್ಣ, ಮಕ್ಕಳಿದ್ದಾಗ ಯಾರು ಪೆನ್ ಕೊಟ್ಟ ಬರೆಸ್ತಾರೆ? ಇಲ್ಲ. ಮೊದಲು ಬಳಾಪ್ದಾಗ ಬರೆಸ್ತಿದ್ರ. ಯಾಕೆ ಬಳಾಪ್ದಲ್ಲಿ ಬರೆಸ್ತಿದ್ರು? ಅಳಿಸ್ಬೋದು. ಆಮೇಲೆ ಪೆನ್ಸಿಲ ಕೊಟ್ರು, ತೆಪ್ ಮಾಡಿದ್ರೆ ಅಳಿಸ್ಬೋದು ಅಂತ. ದೊಡ್ಡವರಾದ್ಮೇಲೆ ಪೆನ್ ಯಾಕೆ ಕೊಡ್ತಾರೆ ಹೇಳು? ನೋಡು ಜಯಣ್ಣ, ಎಷ್ಟು ಚೆನ್ನಾಗದಲ್ವಾ ಅದು. ಯಾಕೆ ಕೊಡ್ತಾರೆ ಹೇಳು ಪೆನ್? ಹೇಳಪ್ಪ, ಪೆನ್ ಯಾಕೆ ಕೊಟ್ಟಾರು? ಅವನೇ ಹೇಳ್ತಾನ ಬಿಡು. ಹೇಳಪ್ಪ ಜಯಣ್ಣ, ನೀನ್ ಹೇಳೋದು ಕೇಳುಮ್ಮ. ಇಲ್ಲ ಕಣ, ಈಗ ನಮ್ ಕಮಲಕ್ಕ ನಿನ್ ಮಾತಾ ಕೇಳಕ್ಕೆ ಖುಷಿ ಆಗವಳೆ ಕಣ. ಹೇಳ್ಬಿಡು, ಆಮೇಲೆ ನಾನು ಹೇಳ್ತೀನಿ. ತಪ್ಪ ಮಾಡಬಾರ್ದು ಅಂತ. ಕವ ನೋಡವ ಜಯಣ್ಣ, ಈಗ ಐಕ ತಪ್ಪು ಮಾಡಿದ್ರೆ ಕ್ಷಮಿಸ್ಬೋದು ಅಲ್ವಪ್ಪ. ದೊಡ್ಡವರು ತಪ್ಪು ಮಾಡಿದ್ರೆ ಕ್ಷಮಿಸಕ್ಕಾದ್ದಯ್ಯ? ನೀನು ನಾನು ತಪ್ಪು ಮಾಡಿದ್ರೆ ಕ್ಷಮಿಸ್ತಾರಯ್ಯ ಜನ? ಅಲ್ಲ, ನೀನ್ ತಪ್ಪು ಮಾಡಿದ್ರೆ ನಾನ್ ಕ್ಷಮಿಸ್ಬೋದು, ನಾನ್ ತಪ್ಪು ಮಾಡಿದ್ರೆ ನೀನ್ ಕ್ಷಮಿಸ್ಬೋದು. ಇಬ್ಬರು ಸ್ನೇಹಿತರ ಇದ್ರಲ್ಲಿ ಅಂತದ್ ಬರೋಕಿಲ್ಲ. ಆದ್ರೆ ತಪ್ಪೇ ಮಾಡಬಾರ್ದು ಅಂತ. ಬೂಡಪ್ಪ, ಆಯ್ತು, ಮನುಷ್ಯರಲ್ವಾ. ಅದೇನೋ ಹೇಳ್ತಾರಲ್ಲಪ್ಪ, ನಡ್ಕೊಂಡು ಹೋಗೋರು ಎಡವುತ್ತಾರಲ್ವವ್ವ ಅಲ್ವಾ.
ಹಂಗ ಆಯ್ತದೆ ಒಂದೊಂದು ಕಿತ ಬಿಡು, ಜೀವನ ಅಲ್ವಾಪ, ಮನ್ಸ್ರಲ್ವಾ ನಾವು. ಅಂದ್ರೆ ಮಕ್ಕಳಿದ್ದಾಗ ಎಷ್ಟ್ ತೆಪ್ಪು ಮಾಡಿದ್ರು ತಿದ್ದಿ ನಡೆಸ್ಬೋದು. ದೊಡ್ಡವರಾದ್ಮೇಲೆ ತೆಪ್ಪ ಸಹಜವಾಗಿ ಮಾಡಬಾರ್ದು. ಬಿಡಪ್ಪ, ಈಗ ಈ ತತ್ವ ಹೇಳದ ಬಿಟ್ಬಿಟ್ಟು ಅದೇನೋ ಅಪ್ಲಿಕೇಶನ್ ಅದನ್ನ ಹೇಳಪ್ಪ, ಅದೇನ ಅಂತ ಕೇಳೋಣ. ಈಗ ಬಾಲಂಗೋಚಿ ಉದ್ದಾದಂಗ ಆಯ್ತು ಅಪ್ಲಿಕೇಶನ್ಗೆ ಅಲ್ವೇ? ಇರ್ಲಿ ಬಿಡು ಜಯಣ್ಣ, ಅವೆಲ್ಲ ಇರ್ಬೇಕು ಕಣ. ಅದಿಲ್ಲ ಅಂದ್ರೆ ಪಟ ಹಾರೋದಿಲ್ಲಲ್ಲಪ್ಪ. ನಾನು ಲಂಡಾವರಿ ಹರಿಸ್ತಿರ್ಲಿಲ್ವಾ? ಅಲ್ಲ ಕೈಯ ಲಂಡಾವರಿ ಹರಿಸ್ತಿಲ್ಲ, ಬಾಲಂಗೋಸಿನೇ ಇರ್ತಿರ್ಲಿಲ್ಲ. ಸೂತ್ರ ಸರಿಯಾಗಿ ಹಾಕ್ಬೇಕು. ಹೇಳಪ್ಪ, ಇನ್ಯಾವುದೋ ಸೂತ್ರ ತೆಗೆದ. ಇರ್ಲಿ ಬಿಡಪ್ಪ, ಬಿಡು ಹೇಳು ನೀನು ಅಪ್ಲಿಕೇಶನ್. ಕೃಷಿ ಇಲಾಖೆಗೆ ಹೋಗಿದ್ನಪ್ಪ, ಮೈಸೂರು ಪ್ಯಾಟರ್ನ್ ಆಗದಲ್ಲ, ಈ ಪಿಲೇಸ್ ಪಕ್ಕ. ಪಿಲೇಸ್ ಏದಪ್ಪ ಅದು? ಪಿಲೇಸ್ ದಸರಾದಲ್ಲಿ ಹೋಗಿರ್ಲಿಲ್ವೇನಣ್ಣ? ಅರಮನೆ ಪ್ಲೇಸ್ ಅವ, ಪ್ಯಾಲೇಸ್ ಕಣಣ್ಣ. ಓಹೋ ಅರಮನೆ. ಒಳ್ಳಕ್ಕಿಲ್ಲ ನಾಲ್ಗೆ, ಹೊಸ ಅಡ್ಜಸ್ಟ್ ಮಾಡ್ಕ. ನೀನು ಜಯಣ್ಣ ಅದ್ ಯಾರೋ ಹೇಳ್ತಿದ್ದ, ನಮ್ಮ ಇವನ್ ಸಿಕ್ಕಿದ ಕಯ್ಯ ಸತೀಸಪ್ಪ, ಅವ ಸಿಕ್ಕಿದ ಜಯಣ್ಣ. ಅದೇನು ಹೇಳೊತ್ತು ಕೃಷಿ ಇಲಾಖೆಲ್ಲ ಇರ್ತಾನಲ್ಲ, ಅದೆಲ್ಲ ಮನಗಿನೇ ಮಾಡ್ಕೊಂಬಿಟ್ಟಿದ್ದಾನ ಅಂತ. ಹಂಗಲ್ಲಪ್ಪ, ಈಗ ದೇಶಕ್ಕೆ ಒಳ್ಳೇದಾಗ್ಲಿ ಅಂತ ಅಲ್ಲಿ ಕುಂತಿರ್ತೀನಿ ನಾನು. ಓ ತಕಳಪ್ಪ, ಇದೊಂದು ಒಳ್ಳೆ ವಿಷಯ ಹೇಳ್ದೆ ಬಿಡಪ್ಪ. ಅಂದ್ರೆ ಅಲ್ಲಿ ಕುಂತ್ಕೊಂಡ್ಬಿಟ್ರೆ ದೇಶ ಒಳ್ಳೇದಾಗ್ಬಿಟ್ಟದ ಜಯಣ್ಣ. ಹಂಗಲ್ಲ, ಈಗ ನೀ ಮನ್ಯಾಗ ಕುಂತಿದೀಯ, ಈಗ ಅಲ್ಲಿಂದ ವಿಚಾರ ತಿಳ್ಕೊಂಬಂದ್ ಹಿಂಗ್ ಹೇಳೋರು ಯಾರು? ಬೋ ವಿಚಾರಗಳು, ಬೋ ಈ ಸ್ಕೀಮ್ಗಳು ಎಲ್ಲ ಇಲಾಖೆನಾಗೆ ಹೇಳ್ತಿರ್ತಾರೆ. ಹಿಂಗೈತೆ ಹಂಗೈತೆ, ನೀವು ಹೊಸಿ ವಿಚಾರ ತಿಳಿಸಿ ಊರ್ಗ್ ಹೋದಾಗ ಅಂತ. ಹಂಗ ಹೋಗ್ ಕುಂತಾಗ ದೊಡ್ಡ ಆಫೀಸರು ಕರೆದಿದ್ರು. ಅವರು ಏನೋ ಪ್ರಕಟಣೆಯ ಕೊಟ್ರು. ಏನಪ್ಪ ಅದು? ಜಿಲ್ಲಾ ಮಟ್ಟದ್ದು, ತಾಲೂಕ್ ಮಟ್ಟದ್ದು ಉತ್ತಮ ಕೃಷಿ ಪ್ರಶಸ್ತಿಯ ಕೊಡ್ತಾರ. ಓಹೋ ಕಾಸ್ಕೀಸ್ ಕೊಟ್ಟಾರ. ಈಗ ಅರ್ಜಿ ಅದಕ್ಕೆ ಆಗ್ತಾ ಇರೋದು. ವಾ, ನೀನು ಬೆಳ್ತನಕ ಕೇಳ್ಬಿಟ್ಟು ರಾಮಾಯಣ ನೋಡಪ್ಪ ಜಯಣ್ಣ, ಈಗ ಅದೇನು ಕಾಸ್ಕೀಸ್ ಕೊಟ್ಟಾರಪ್ಪ. ಅಲ್ಲಿಗ್ ಬಾ, ಅಲ್ಲ ಕಾಸು ಇಲ್ದಿದ್ರೆ ಅರ್ಜಿ ಹಾಕಲ್ಲ ನೀನು. ಅಲ್ಲ ಕಯ್ಯ, ಕಾಸು ಬಂದ್ರೆ ಅದಕ್ಕೆ ಇದಕ್ಕೋಸಿ ಆಯ್ತಲ್ಲಯ್ಯ, ಐಕ ಮಕ್ಕಳಿಗೆ ತಕೊಡಬೋದಲ್ಲಪ್ಪ ಜಯಣ್ಣ. ಚಂದಾಗೆ ಬರ್ತದೆ ಕಾಸು. ಚಂದಾಗಿ ಅಂದ್ರೆ ಜಿಲ್ಲಾ ಮಟ್ಟಕ್ಕೆ 25,000 ರೂಪಾಯಿ ಬಹುಮಾನ ಮಾಡ್ಬಿಟ್ಟ. ತಕಾಳಪ್ಪ. ಈಗ ಏನ್ ಅಪ್ಲಿಕೇಶನ್ ಹಾಕದವ್ರಿಗೆಲ್ಲರಿಗೂ ಕೊಟ್ಬಿಟ್ಟಾರ ಜಯಣ್ಣ. ಯಾಕೆ ಬಂದ್ಬಿಡು. ಆಮ್ಯಾಕೆ ತಾಲೂಕ್ ಮಟ್ಟಕ್ಕೆ 10,000 ರೂಪಾಯಿ ಕೊಟ್ಟಾರಂತ ಕಣ್ಣು. ಎಲ್ಲಾ ಕ್ಷೇತ್ರಕ್ಕೂ ಒಂದೊಂದು ಪ್ರಶಸ್ತಿ, ಕಾಸು ಕೊಡ್ತಾರೆ, ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಆಮೇಲೆ ಒಂದು ಫಂಕ್ಷನ್ ಆಗಿ ಕರೆದ್ಬಿಟ್ಟು ಸಾಲ ಒದಸ್ಬಿಟ್ಟು ಆರವ ಹಾಕ್ಬಿಟ್ಟು ಪ್ಯಾಟ ಇದ್ರೆ ತಲೆ ಮ್ಯಾಕ್ ಒಂದು ಹಾಕಿ ಒಂದು ಪಲಕವ ಕೊಟ್ಟು ಹಿಡ್ಕೊಂಡ್ ಕುಂದ್ರಿಸ್ಕೊಂಡು ಫೋಟೋವ ತೆಗೆಸ್ಬಿಟ್ಟು ಕಳಿಸ್ತಾರೆ. ಸರಿ ಕಂಜಯ್ಯಣ್ಣ, ಈಗ ಅದೇನೋ 25,000, 10,000, 5,000 ಅಂತ ಹೇಳ್ತಿದ್ಯಲ್ಲಪ್ಪ. 5,000 ನೀನ್ ಕೊಡ್ಬೇಕು, ನಾನ್ 25 ಅಂತ ಹೇಳಲಿಲ್ಲ. ಮತ್ತ ಅದನ್ನೇ ಹೇಳದ್ನ. ಇಲ್ಲ ಕಣವು, ಸರಿಯಾಗಿ ನೋಡ್ಕೊಂಡವನು. 25 ಅದೇ ನೋಡ್, ನಂಗೆ 20 ಕಂಡಂಗ್ ಕಾಣ್ತಾ ಇತ್ತಾ? ಪರವಾಗಿಲ್ಲ, ಅಷ್ಟು ದೂರದಿಂದಲೇ ನೋಡಿಯಲ್ಲ ನೀನು. ಕಣ್ಣು ಚೆನ್ನಾಗದ ಕಣ. ಕಾಸು ಅಲ್ಲಕವ, ನಾನ್ ಪೊರೆ ಸುತ್ಕದಿದ್ದ ಕಣ್ಣಿಗೆ. ಅಲ್ಲ, ದುಡ್ಡು ಅಂತಿದಂಗೆ ನೋಡ, ಹೆಂಗೆ ಕಣ್ಣ ಅಳ್ಳಿಸ್ಕೊಂಡ್ ನೋಡ್ಬಿಟ್ಟಿದ್ಯಾ. ಅಲ್ಲಕಯ್ಯ, ನೀ ದುಡ್ಡಿರೋದಕ್ಕೆ ತಾನೇ ಅಪ್ಲಿಕೇಶನ್ ತಂದಿರೋದು, ಇಲ್ಲಾಂದ್ರೆ ಅಲ್ಲೇ ಇಟ್ಬಿಟ್ಟು ಬರ್ತಿದ್ದೆ. ದುಡ್ಡು ಐತಲ್ಲ, ಅದು ಬರೀ ಏನಂತೀಯ ಸಾಂಕೇತಿಕ ಅಷ್ಟೇ. ಈಗ ಕೃಷಿನಲ್ಲಿ ಸಾಧನೆ ಮಾಡ್ಬೇಕು, ಕೃಷಿನಲ್ಲಿ ಒಳ್ಳೊಳ್ಳೆ ವಿಚಾರವ ತಿಳ್ಕೋಬೇಕು, ಕಾಂಪಿಟೇಷನ್ ಆಗಿ ಬೆಳೆ ಬೆಳಿಬೇಕು ಅಂತೇಳಿ ಈ ಪ್ರಶಸ್ತಿ ಎಲ್ಲ ಕೊಡೋದು. ಈ ಸರಿ ಕಂಜಯ್ಯಣ್ಣ, ಇದಕ್ಕೆ ಏನೇನ್ ಮಾಡ್ಬೇಕು ಹೇಳು. ಏನಿಲ್ಲ, ಅಪ್ಲಿಕೇಶನ್ ತಂದಿನಿ. ಅಪ್ಲಿಕೇಶನ್ ಜೊತೆಗೆ ಒಂದಷ್ಟು ದಾಖಲೆಗಳವೆ. ಏನೇನಪ್ಪ? ಅದೆಲ್ಲ ಗೊತ್ತಿಲ್ಲ ಕಣ್ಣು, ಬರದ್ ಮಡ್ಗವ್ರೆ. ಅದನ್ನ ಚೀಟಿನಾಗ ಬರ್ಕ ಬಂದಿದ್ದೀನಿ. ಏನಿರ್ತದೆ, ಫೋಟೋ ಇರ್ತೈತೆ, ಆಮೇಲೆ ಆಧಾರ್ ಕಾರ್ಡು, ಆಮೇಲೆ ದುಡ್ಡು ಹಾಕಕ್ಕೆ ಪಾಸ್ ಪುಸ್ತಕ ಎಲ್ಲ ಜೆರಾಕ್ಸ್ ಎಲ್ಲ ಕೊಡ್ಬೇಕಿರ್ತೈತೇನೋ. ಅಪ್ಲಿಕೇಶನ್ ಫಿಲಪ್ ಮಾಡ್ತಾ ಗೊತ್ತಾಯ್ತದೆ. ಈಗ ಕೃಷಿ ಪಂಡಿತ ಪ್ರಶಸ್ತಿನಪ್ಪ ಅದು. ನೀನ್ ಮೊದ್ಲಿಂದ ಕೇಳಪ್ಪ, ಜಿಲ್ಲಾ ಮಟ್ಟದ, ತಾಲೂಕು ಮಟ್ಟದ ಶ್ರೇಷ್ಠ ಕೃಷಿಕ ಅಂತ. ಅದಕ್ಕೆ ಇವ ಕೃಷಿಕನು ಅಲ್ವೋ ಅನ್ನೋದನ್ನ ಹೆಂಗ ಅವರು ಕಂಡಿಡ್ದರು? ಇದೊಂದು ಒಳ್ಳೆ ಪ್ಲಾನ್.
ಅಲ್ಲ ಕಯ್ಯ ನಾ ಏನೋ ಬರ್ದ್ ಬಿಡ್ತೀನಿ. ಕೃಷಿಕ ಅನ್ನಕ್ಕೆ ಅಲ್ಲಿ ದಾಖಲೆ ಇರ್ತತಲ್ಲಪ್ಪ, RTC ಇರ್ತೈತೆ. ನಿನ್ ರೈತ ಅನ್ನಕ್ಕೆ ಬೇರೆ ದಾಖಲೆಗಳು ಇರ್ತಾವಲ್ಲ, ಅವನು ಕೊಡ್ಬೇಕಾಯ್ತು. ಈಗ ಜಮೀನ್ದೆಲ್ಲ ಫೋಟೋ ಎಲ್ಲ ತಕೊಂಡು ನಾವಲ್ಲೆಲ್ಲ ಹಾಕಿಲ್ವೇ ಕಂಪ್ಯೂಟರ್? ಅಲ್ಲಕವ ಈಗ ನನಗೆ ನಿಂದ ಫ್ರೂಟ್ಸ್ ಐಡಿಯಾ ಮಾಡ್ಸಿಲ್ವನಪ್ಪ? ಅದಿದ್ರು ಸಾಕು, ಅದ್ ನೋಡ್ಕೊಂಡ್ ಕೊಟ್ಬಿಟ್ಟಾರ ಪ್ರಶಸ್ತಿಯ ಹಂಗೆಲ್ಲ ಕೊಟ್ಬಿಟ್ಟಾರ, ನೋಡ್ತಾರೆ ಜಮೀನ್ ನಾನು ಅದನ್ನ ಹೇಳ್ತಿರೋದು. ಇಲ್ವೋ ಅಂತ. ಅಣ್ಣ ನೀನು ಅರ್ಜಿ ಹಾಕುವಾಗ್ಲೇ ತುಂಬಾ ಮುಂದಕ್ಕೆ ಹೋಯ್ತಾ ಇದ್ದಿ. ಫಸ್ಟ್ ಅರ್ಜಿ ಹಾಕು. ಮೊದಲನೇ ಮೆಟ್ಲು ಹತ್ತೇ ಇಲ್ಲ, ಆಗ್ಲೇ ಕೊನೆ ಮೆಟ್ಲು ಬಗ್ಗೆ ಯೋಚನೆ. ದೇವಿ ಕಾಣ್ಬೇಕು ಅಂದ್ರೆ ಹೆಂಗೆ ಹತ್ಕೊಂಡ್ ಹೋಗ್ಬೇಕು. 1001 ಮೆಟ್ಲ ಹೋಗಿದ್ವಲ್ಲಪ್ಪ ದಸರಾದಲ್ಲಿ, ಪಾನ್ಕ ನಿರ್ಮಜ್ಗೆ ನೆನಪಿಸ್ಕ ಹೊಸಿಯ. ಅದಕ್ಕ ಅರ್ಜಿಯ 3 ಜನ ಹಾಕುಮ. ಆಯ್ತು ಕಮಲಕ್ಕ, ಈಗ ಪುರುಷರಿಗೆ ಬೇರೆ ಅದೇ, ಮಹಿಳೆಯರಿಗೆ ಬೇರೆ ಅದೇ. ಹಂಗಾಗಿ ಅರ್ಜಿಯ ನೀನು ಹಾಕ್ಬಿಡು. ಈಗ ಸಮಗ್ರ ಕೃಷಿ ಎಲ್ಲ ಮಾಡಿವಲ್ವೇನಪ್ಪ ನಾವು. ಹಸ ಅದೆ, ಮೇಕೆ ಅದೆ, ಕುರಿ ಅದೆ, ಆಮ್ಯಾಕೆ ನೀನ್ ರೇಷ್ಮೆನು ಮಾಡಿ, ಅರಣ್ಯ ಕೃಷಿ ನಾನ್ ಮಾಡೀನಿ, ಆಮ್ಯಾಕೆ ಹೊಂಡ ತೋಡ್ ಮೀನ ಸಾಕ್ತಾ ಇದ್ದೀವಿ. ನಮ್ 3 ಜನದಲ್ಲಿ ಯಾರಿಗಾರು ಪ್ರಶಸ್ತಿ ಬಂದೇ ಬರ್ತದೆ. ಅರ್ಲಿ ಬಿಡಪ್ಪ. ಈಗ ಜಯಣ್ಣ 3 ಜನಕ್ಕೆ ಯಾರಿಗಾದ್ರೂ ಬಂದ್ರು ಏನ್ ಮಾಡಮ್ಮ ಅದ ದುಡ್ಡ, ಅದಕ್ಕ ನಂಗೆ ಒಂದು ಪಿಳಾನು ಹೊಡಿತಾ ಇದೆ. ಹಂಚ್ಕೊಬಿಡವ 3 ಜನ ಹಂಚ್ಕೊಳ್ಳೋದು ಇರ್ಲಿಕ್ಕಯ್ಯ ಒಂದಿಕ್ಕ. ಅದೇನ್ ಮಾಡೋದು ಅಂತಂದ್ರೆ ಈ ಕೊನೆ ಅಂತಿಲ್ಲಲ್ಲ ನಮ್ ಕಮಲಕ್ಕ. ಅಲ್ಲಕಯ್ಯ ವರ್ಷದ ಕೊನೆ ಬಂದೇ ಬಿಡ್ತಲ್ಲಯ್ಯ. ಅದಕ್ಕೆ ನಾಮೋಸಿ ಈಗಲೇ ಕಾಸು ಹಾಕೊಂಬಿಡಮ್ಮ. ಈ ಏನಾರು ಬರ್ನಿಲ್ಲ ಅಂದ್ರೆ ಪ್ರಶಸ್ತಿ ಬುಡಪ್ಪ ಸಂತೋಷ ಪಟ್ಟಂಗಾಯ್ತದೆ. ಈ ದುಡ್ಡು ಕೊಡೋರು ಯಾರು? ಬುಡವ ಅವನೇ ಉಳ್ಸವನಲ್ಲ, ಗುಂಪು ಮಾಡ್ಕೊಂಡವನೊಂದು ಸ್ವಸಹಾಯ ಗುಂಪು, ಅದರಿಂದ ಸಾಲ ಎತ್ಕೊಡ್ತಾನ ಬಿಡು. ಆಯ್ತು ಬಿಡಪ್ಪ, ಒಂದ್ 20,000 ಕಮಲಕ್ಕಂಗುವೆ ನಿನಗುವೆ ಖರ್ಚು ಮಾಡಲ್ಲ. ಏನ್ ಕಳ್ಕೊಂಡದ್ ನಾನು? ಬಿಡು ಏನು ವರ್ಷಾಂತ್ಯದಲ್ಲಿ ಇವನಿಗೆ ಇಟ್ಟೊಂದ್ ಜ್ಞಾನೋದಯ ಆಗ್ಬಿಟ್ಟದಲ್ಲ ಕಮಲಕ್ಕ. ಈಗ ನೋಡಪ್ಪ, ಎಲ್ರೂ ಹೊಸ ವರ್ಷವ ಹೆಂಗೋ ಮಾಡ್ತಾರೆ ಕಯ್ಯ. ನಾವ್ ಹೆಂಗ್ ಮಾಡಮ್ಮ ಹೇಳು? ಯೋಚನೆ ಮಾಡ್ಬೇಡ. ನಾನು ಆಚರಣೆ ಮಾಡೋದಿಲ್ಲ. ಯಾಕಪ್ಪ? ನಮಗೇನಿದ್ರು ಉಗಾದಿ ಸರಿಯಾದ ಮಾತು. ಅಲ್ಲ ಕಯ್ಯ, ಊರಿನ ಜನ ಎಲ್ಲ ಉಗ ಅಂತಿದ್ರೆ ನೀನು ಉಗಾದಿ ಅಂತಿದ್ದ ಎಲ್ಲ. ಹಂಗಲ್ಲ ಕಣ್ಣಣ್ಣ, ಈಗ ಸುಮ್ನೆ ಯಾಕಣ್ಣ ದುಂದ್ ವೆಚ್ಚ ಮಾಡ್ಬೇಕು? ಏನಾರು 1ನೇ ತಾರೀಕಿಂದ ನಿನ್ ಜೀವನ ಬದಲಾಯ್ತದ? ಬದಲಾವಣೆ ಮಾಡ್ಕೋಬೇಕವ. ಏನ್ ಮಾಡ್ಕೋತಿಯ? ಏನೋ ಏನು ಸಂಕಲ್ಪ ಮಾಡ್ಬೇಕು ಅಂತ ಹೇಳ್ತಾರಲ್ಲ, ಖರ್ಚು ಮಾಡ್ಬೇಕು. ಇರ್ಲಿ ಬಿಡ, ಹೊಟ್ಟೆ ತುಂಬಾ ಇಟ್ಟು ಉಂಡ್ಬಿಟ್ಟು ಕಣ್ ತುಂಬಾ ನಿದ್ದೆ ಮಾಡೋಗು. ಅವೋ ದಿನ ಒಂದಸ್ ಕೊಡ್ತಾಳೆ ಮನ್ಲಿ, ಇಟ್ಟ ಉಣ್ತಾನೆ ಇಮಿ ಆಯ್ತಾ. ಇನ್ನೇನಾರು ಹೆಚ್ಚುಕಟ್ಲೆ ಮಾಡ್ಕೊಂಡು ಅವತ್ತಿನ ಆಚರಿಸವ ಅಂತ ನಾನು. 12 ಗಂಟೆವರೆಗೂ ಡ್ಯಾನ್ಸ್ ಮಾಡ್ಬೇಕು ಅಂತನಪ್ಪ ನಿಂದು. ಆಯ್ತು ಬಿಡಯ್ಯ, ನಮ್ ಸಿದ್ದನಿಗೆ ಹೇಳಿದ್ರೆ ತಮಟ ಹೊಡಿತಾನೆ ಆಯ್ತಾ. ನಮ್ ಹುಡ್ಗಂಗ್ ಹೇಳ್ದ ಅದೇನೋ ಡಿಜೆ ಅಂತಾರಲ್ಲಪ್ಪ, ಅದೇನವ ಅದ ಸಿಟಿ ದಿಕ್ಕ ಹಾಕ್ತಾರಲ್ಲ, ಏನ್ ಹೇಳು? ಡಿಜೆ. ಈಗ ನೋಡಪ್ಪ, ಈ ಡಿಜೆ ಪಜೆ ಅವೆಲ್ಲ ನಮಗ್ ಬೇಡ ಆಯ್ತಾ. ತಮಟಿಯೂ ಬೇಡ. ನೋಡಪ್ಪ, ಕಾಸು ಖರ್ಚಾಗಬಾರ್ದು, ಖುಷಿನೂ ಇರ್ಬೇಕು. ಅಂತದೇನಾದ್ರು ಪ್ಲಾನ್ ಮಾಡಿ. ಕುಂಟ ಬಿಲ್ ಆಡಮ್ಮಪ್ಪ. ಏನ್ ಆಡಮ್ ಹೇಳು? ಬ್ಯಾಡ ಬಿಡು, ಚಿನ್ನಿನ ದಾಂಡೆ ಆಡೋದ್ರಾತು. ರಾತ್ರಿ ಹೊತ್ತು ಕಂಡದಯ ಹೆಚ್ಚುಗಟ್ಲೆ ಉಣ್ಬೇಕು ಅಂದೆ ಅಲ್ವಾ, ಎಲ್ಲಾರ ಮನೆಯಿಂದನೂ ಮಾಡ್ಕೊಂಬಿಡೋದು ಬುತ್ತಿಯ. ಹೋಗ್ ತೋಟದಲ್ಲಿ ಊಟ ಮಾಡೋದು ಏನ್ ಚೆನ್ನಾಗಿರ್ತದೆ. ಅದಕ್ಕೆ ಈಗ ನಿಮ್ ತೋಟ ಚೆನ್ನಾಗದಕ್ಕವ ಆಯ್ತಾ. ಅದಕ್ಕೇನಂತೆ, ನಿಮ್ಮ ಯಜಮಾನ್ರಿಗೆ ಹೇಳ್ಬಿಟ್ಟು ಹೆಂಗಿದ್ರು ಹೊಸಿ ಎಲೆಕ್ಟ್ರಿಕ್ ಕೆಲಸ ಮಾಡ್ತಾರಲ್ಲವ, ಒಂದು ಲೈಟ್ ಹಾಕ್ಸ್ಬಿಡು ತೋಟಕ್ಕೆ. ಏನ್ ಜಯಣ್ಣ? ತೋಟದಲ್ಲಿ ಊಟ ಯಾವತ್ಗೂ ಅಪಾರ ಖರ್ಚು ಮಾಡ್ಕೋಬಾರ್ದು. ನೀನು ಖರ್ಚು ಯೋಚನೆ ಮಾಡ್ತೀಯಲ್ಲಯ್ಯ. ಅಲ್ಲ, ನೀನ್ ಅಂದಲ್ಲಪ್ಪ, 20,000 ಆಗಲಿ 2,000 ಆಗಲಿ 20 ರೂಪಾಯಿ ಆಗಲಿ ಅನವಶ್ಯಕವಾಗಿ ಯಾಕೆ ಖರ್ಚು ಮಾಡ್ಬೇಕಣ್ಣ? ಅವಶ್ಯಕ ಇದ್ರೆ ಖರ್ಚು ಮಾಡಮ್ಮ. ಈಗ ಅವು ನೋಡು, ನೀನೇ ಖರ್ಚು ಏಟಾರು ಆಗ್ಲಿ ಅಂದ್ರೆ ನಿಮ್ಮ ಮೈಕ ಏನಂತವೆ ನಾಳಿಕೆ ಒಪ್ಪನೆ ಮಾಡವನೇ ನಂದಿನ್ನೇನು ಅಂತ ಹೇಳ್ತವೆ. ಅದಕ್ಕೆ ನೀನೇ ಉಳಿತಾಯ ಮಾಡ್ಬಿಟ್ರೆ ಅವ ಮಕ್ಕಳಿಗೂ ಅದೊಂದು ಭಾವನೆ ಬೆಳೆಯುವುದಿಲ್ವೇ? ನೀನು ಹೇಳಿದ್ ಕರೆಕ್ಟ್. ಐಕ್ಳಿಗೆ ಊಟ ಚೆನ್ನಾಗದೆ, ಐಕ್ಳಿಗೆ ಗೊತ್ತಾಗ್ಬಾರ್ದು ಕಯ್ಯ. ನಮ್ಮ ಊಟಕ್ಕೆ ಹೋಗೋದು ಗೊತ್ತಾಗ್ಬಾರ್ದು, ಖರ್ಚು ಮಾಡ್ತಾವ್ರೆ ಅಂತ ಅನ್ಕೊಳ್ಳೋದಿಲ್ವಾ? ಖರ್ಚೇನಿಲ್ಲ ಕಣಣ್ಣ. ನಿನ್ ಮನೇಲಿ ಏನ್ ಮಾಡಿದ್ಯಾ ಅದ್ ತಕೊಂಡು ಮಕ್ಳು. ಇಲ್ಲ, ನಾನು ನಮ್ಮ ಮನೇಲಿ ಏನು ಮಾಡಿಸ್ಕೊಂಡ್ ಬರೋದಿಲ್ಲ. ಯಾಕವ್ವ ಮಾಡಿಸ್ಕೊಂಡ್ ಬರ್ಬೇಕು ಹೇಳು ಜಯಣ್ಣ ನೀನೆ?
ಅಲ್ಲ ಕಣ ಮತ್ತೆ ಇನ್ನೇನ್ ಮಾಡ್ತೀಯಪ್ಪ? ಅಲ್ಲ ಕಯ್ಯ ಕಮಲಕ್ಕಿರೋದು ಯಾಕ? ಅಲ್ಲ ನಾನ್ ಮಾಡೋದ್ ಇದ್ದೇ ಇರ್ತದೆ. ಎಚ್ಗಟ್ಲೆ ಅಂದಲ್ಲ ಅದಕ್ಕೆ ಹೇಳ್ದೆ. ಅಲ್ಲ ಕಪ್ಪು, ಅವ್ರವ್ರ ಮನೆನಾಗೆ ಏನೇನು ವಿಶೇಷ ಮಾಡ್ಬೋದು ಅವರು ಮಾಡ್ಕೊ ತಗೊಬರ್ತಾರೆ. ಈಗ ನಮ್ಮ ಮನೆಯಿಂದ ನಾನು, ನಿಮ್ಮ ಮನೆಯಿಂದ ನೀನು, ಕಮಲಕ್ಕನ ಮನೆಯಿಂದ ಕಮಲಕ್ಕ ಇಲ್ವಾ? ಈಗ ನಮ್ಮ ಮನೆಯಾಗೆ ಏನು ಫೆಸಲ್ ಮಾಡಕ್ ಬರ್ತೈತೆ ಅದನ್ನ ಮಾಡ್ಸೋದು, ಏನು ಚರ್ಚೆ ಮಾಡಬಾರ್ದು. ನಿಮ್ಮ ಮನೆಯಾಗ ಏನು ಫೆಸಲ್ಲೋ ನಿಂದು, ಕಮಲಕ್ಕನ ಮನೇಲಿ ಏನು ಫೆಸಲ್ಲೋ ಕಮಲಕ್ಕಂದು. ಈಗ ಒಸಿ ಜಾಸ್ತಿ ಮಾಡ್ಕೊ ಬಂದ್ರ ಅಲ್ಲಿ ಇಟ್ಕೊಬಿಡೋದು ಎಲ್ಲ ಒಟ್ಟಿಗೆ, ಆಮೇಲೆ ಪರಸ್ಪರ ಹಂಚ್ಕೊಂಡ್ ತಿನ್ನೋದು. ಏನಿಲ್ಲ ಅಂದ್ರೂ ಒಂದು 25-30 ವೆರೈಟಿ ಆಗೋಯ್ತದೆ. ನೀನ್ ಆಮೇಲೆ ಹ್ಯಾಪಿ ಏನಂತಾರ ಅದಕ್ಕೆ ಮುಂದ್ಕ ಹ್ಯಾಪಿ ನ್ಯೂ ಇಯರ್ ಹಂಗನ್ನಕ್ಕೆ ನೀ ಎಚ್ಚರವಾಗೇ ಇರೋದಿಲ್ಲ, ಮನೆ ಕಬಿಟ್ಟಿರ್ತೀವಿ. ಅಲ್ಲ ಕಯ್ಯ, ನೀನು ಚೆನ್ನಾಗಿ ಹೇಳ್ತಿದ್ದೆ. ನೀನು ಹೇಳ್ತಾರ ರೇಂಜ ನೋಡ್ತು ಅಂತಂದ್ರೆ ಏನು 200-300 ಜನಕ್ಕೆ ಮಾಡಿಸ್ಬೇಕು ಅನ್ನೋ ರೇಂಜಲ್ಲಿ ಹೇಳ್ತಾ ಇದೆಯಲ್ಲ. ಮಾಡಕಪ್ಪ ನಾವು 3 ಜನ ಸೇರ್ಕೊಳ್ಳೋಣ, 2 ಇದ್ರ ಗುಂಪು, 3 ಜನ ಆದ್ರೂ ಗುಂಪು ಆಗೋದಿಲ್ವೇ? ಅದು ಗುಂಪು ಆಯ್ತು. ಈಗ ಜಯಣ್ಣ ನೀನು ಚಂದಾಗಿ ಹಾಲ್ಗೆ ಉಯ್ತಿ ಚೆನ್ನಾಗಿ, ಆಮೇಲೆ ನಮ್ಗ ಡಾನ್ಸ್ ಮಾಡಕ್ಕೂ ಬತ್ತೈತೆ, ನಾವೇ ಖುಷಿಯಾಗಿರೋನ್ ಬಿಡು. ಆಯ್ತು ಬಿಡಯ್ಯ. ನೋಡಯ್ಯ, ನಾವು 3 ಜನ ಅಲ್ಲಕ್ಕಪ್ಪ. ಈಗ ನಮ್ಮ ಕಮಲಕ್ಕನ ಯಜಮಾನ್ರು ಬರಲಿ, ಮೂಕರಣ ಕುಟುಂಬ ಅಂತ ನಾನು ಹೇಳ್ತಿರೋದು. ಫ್ಯಾಮಿಲಿ ಮೀಟು ಅಂತಾರಲ್ಲಪ್ಪ, ಹಂಗೆ. ಅಲ್ಲ, ಅದೇನೋ ಬೇರೆ ಹೇಳ್ದೆ ನೀನು. ಏನಪ್ಪ ಮೀಟು ಅಂದ್ರೆ ಇನ್ನೇನೋ ಬರ್ತದಲ್ವಾ? ಬಿಡು ಪೇಪರ್ನಾಗೆಲ್ಲ ಬರ್ತದಲ್ಲ, ಅದಲ್ಲ ಕಯ್ಯ. ಮೀಟು ನಾನು ಅದ 2 ಮಾಡ್ಬಿಟ್ಟಿ. ಅಲ್ಲ, ಮೀಟು ಅಂದ್ರೆ ಇನ್ನೇನೋ ಆಯ್ತದಂತಲ್ಲ ಇಂಗ್ಲಿಷ್ನಾಗೆ. ಅನ್ನೋಂಗೆ ಇಲ್ಲ ಹಂಗೆ. ಅಯ್ಯೋ ಜಯಣ್ಣ ಹೇಳ್ತಿರೋದು ನಿಂಗೆ ಗೊತ್ತಾಗ್ಲಿಲ್ವ? ಅದಕ್ಕ ನಾಟಕ ಕೇಳಿದ್ದೆ ಅದ. ಅಯ್ಯೋ ಅಲ್ಲ, ಅದಕ್ಕ ಇನ್ನೂ ಒಂದ್ ಪದ ಆದಂತಲ್ಲ ಇಂಗ್ಲಿಷ್ನಾಗೆ. ಅದಕ್ಕ ಫ್ಯಾಮಿಲಿ ಅದೇನೋ ಹೇಳ್ತಾರಂತಲ್ಲ, ಹಂಗೇಳು. ಈ ಮೀಟು ಬೀಟು ಬೇಡವಪ್ಪ. ಆಯ್ತು, ಅದೇನಪ್ಪ ಗೆಟ್ಟು. ಈಗ ನಡಿ, ನಿಮ್ ಮನ್ಯಾಗ ಏನ್ ಮಾಡಿದ್ಯಾ? ಮನೆ ಒಳಗೆ ನಿಮ್ ಮನೆಗೆ ಬಂದಿರೋದು ಜಯಣ್ಣ ಅದೇನದೇ ಕೊಟ್ಬಿಡು. ಮನೆಗೆ ಬಂದಿರೋದು ಸರಿಯೇ ಇಲ್ಲ ಅಂತಲ್ಲ. ನಮ್ಮ ಮನೆಗೂ ಕಮಲಕ್ ಮನೆಗೇನು 100 ಕಿಲೋಮೀಟರ್ ಇದ್ದದಯ್ಯ, 10 ಹೆಜ್ಜೆ. ಈಗ ಆ ತಂದಿರೋ ಅಪ್ಲಿಕೇಶನ್ನ ಕೊಡು, ನಾನು ಫಿಲಪ್ಪ ಮಾಡ್ತಾ ಇರ್ತೀನಿ ಆಯ್ತಾ? ನೀನು ನೋಡ್ತಾ ಇರು ಜಯಣ್ಣ. 10 ಹೆಜ್ಜೆ ಕಿತ್ತು ನಮ್ಮ ಕಮಲಕ್ಕ ಅವ್ರ ಒಟ್ಟಿಗೆ ಹೋಗಿ ಏನಾರುವೆ ತತ್ತಾಳೆ ಏನವ ನೋಡು. ನಾ ತರದೇನು ಎಲ್ಲ ನಡೀರಿ ನಮ್ಮ ಮಟ್ಟಿ ತಾವ್ಕೇನೆ, ಯಾಕೆ ಅಲ್ಲಿ ಬರೆಯಕ್ಕಾಗ್ದೆ ಅರ್ಜಿನ? ಅಪ್ಲಿಕೇಶನ್ನ ಇಲ್ಲಿ ಫಿಲಪ್ ಮಾಡೋದು ಆಯ್ತಾ? ನೀನು ಹೋಗಿ ಅಟ್ಟಿಗೆ ಹೋಗಿ ಅಟ್ಲೀಸ್ಟು, ನಂಗೂ ಇಂಗ್ಲೀಷ್ ಬರ್ತದೆ ಕಣ, ಅಟ್ಲೀಸ್ಟು ಕಾಪಿ ನೀರಾರು ತಕೊಂಬೋಗು. ಭಾಗವಹಿಸಿದ್ದವರು